ಇನ್ನು ಭಾಳಷ್ಟು ಜನಗಳಿಗೆ ಏನಂತಂದರೆ 7.5 ಅಂತಂದರೆ 7 ರಾಟೆ ಶನಿ ಅಂತ ಹೇಳ್ತಾರೆ. ಅಂತಂದರೆ 7.5 ನಡೀತಾ ಇತ್ತು ಅಂತಂದರೆ ಈ ಸಂಪಿಗೆ ಹೂವಿನ ಮರ ಇದೆಯಲ್ಲ, ಸಂಪಿಗೆ ಹೂವಿನ ಮರದ ಎಲೆಯನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ಒಣಗಿಸಿ 3-4 ದಿನ ಅದನ್ನು ಪೌಡ್ರ್ ಮಾಡಿ ಮನೆ ದೇವರಿಗೆ ಹೋಗಿ ಅರ್ಚನೆ ಮಾಡಿಸಿ, ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ, ನನ್ನ ಕಷ್ಟಗಳೆಲ್ಲ ದೂರ ಆಗಲಿ, ಹಣಕಾಸಿನ ಸಮಸ್ಯೆ ದೂರ ಆಗಲಿ, ನಮಗೆ ಕಷ್ಟಗಳು ಬರದೇ ಅಂತ ಹೇಳ್ತಿದ್ದೀನಿ, ಯಾವುದೇ ರೀತಿಯಂಥ ಕಷ್ಟಗಳಿತ್ತು ನೀರಿನಂತೆ ಕರಗಿ ಹೋಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಭಾಗವನ್ನು ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿ ಜೋಲಿಟ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟಗಳನ್ನೋಂಥದ್ದು ಬರೋದೇ ಇಲ್ಲ, ನೀರು ಥರ ಕರಗೋಗುತ್ತೆ ಅಲ್ಲ. ಇದು ನಿಮ್ಮ 7.5 ದುಡ್ಡಿನ ಒಂದು ಸಮಸ್ಯೆ, ಸಂಸಾರ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಯಾವುದೇ ರೀತಿಯಂಥ ಕಷ್ಟಗಳನ್ನು ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುವಂಥ ಒಂದು ಶಕ್ತಿ ಅಡಗಿದೆ ಈ ಒಂದು ತಂತ್ರದಲ್ಲಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚಂದ್ರಪತಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಸೋತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದರೆ, ತಲೆ ಸುತ್ತು ಗಿರಿ ಅಂತ ಸುತ್ತಾಯಿತು ಅಂತಂದರೆ ಈ 2 ಮುದ್ರೆಯನ್ನು ಮಾಡಿ ಅಲ್ಲ. ಯಾವುದು ಅಂತಂದರೆ ಮುಷ್ಟಿ ಮುದ್ರೆಯನ್ನು 15 ನಿಮಿಷಗಳ ಕಾಲ ಮಾಡಿ ನೋಡಿ. ಹೆಬ್ಬೆರಳು ತೋರ್ಬೆಣ್ಣೆ ಬುಡಕ್ಕೆ ಭಾಗಕ್ಕೆ ಹಾಕಿ ಮಡಿಸಿ ಮುಷ್ಟಿ ಮುದ್ರೆ 15 ನಿಮಿಷಗಳ ಕಾಲ ಮಾಡಿ. ಮತ್ತು ಲಿಂಗ ಮುದ್ರೆ, ಹೆಬ್ಬೆರಳು ಹಿಂಗೆ ಇಟ್ಕೊಳ್ಳಿ, ತೋರ್ಬೆಣ್ಣೆ ಹಿಂಗೆ ಸೇರಿಸಿ ಇದು ಒಳಗಡೆ ಸೇರಿ ನೋಡಿ. ಎಡಗೈಲಿ ಚಿನ್ಮುದ್ರೆ, ಬಲಗೈಲಿ ಹೆಬ್ಬೆರಳನ್ನು ಮೇಲಿಟ್ಕೊಂಡು ಮೇರುದಂಡ ಮುದ್ರೆ ಅಂತ ಕರೀತಾರೆ ಇದನ್ನು ಒಳಗಡೆ ಹಿಂಗೆ ಸೇರಿಸಿ, ಮತ್ತು ಎಲ್ಲ ಬೆರಳುಗಳು ಹಿಂಗೆ ಇಟ್ಕೊಳ್ಳಿ. ಇದು ಲಿಂಗ ಮುದ್ರೆ. ಇನ್ನು 20 ನಿಮಿಷಗಳ ಕಾಲ ಮಾಡಿ. ಗೊತ್ತಲ್ಲ. 2 ಮುದ್ರೆಯನ್ನು ಮಾಡ್ತು ಅಂತಂದರೆ ನಿಮಗೇನಂತಂದರೆ ತಲೆ ಸುತ್ತು ಗಿರ ಅಂತ ತಿರ್ಗೋದು, ಕಣ್ಣು ಬ್ಲ್ಯಾಂಕ್ ಆಗುವಂಥದ್ದು ಎಲ್ಲವೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ನಾನು ನಿನ್ನೆ ತಾನೇ ಹೇಳಿದೆ, ನಾವು ಅಸಾಧ್ಯವಾದದ್ದನ್ನು ಸಾಧಿಸಬೇಕು ಅಂತಂದರೆ ನಮ್ಮ ಒಂದು ಇಂಟ್ರೆಸ್ಟ್ ಇರಬೇಕು. ಆ ಇಂಟ್ರೆಸ್ಟು ಸಬ್ಕಾನ್ಷಿಯಸ್ ಲೆವೆಲ್ಗೆ, ಅರೆಪ್ರಜ್ಞಾ ಸ್ಥಿತಿಗೆ ಲಿಂಕ್ ಆಗಬೇಕು ಅಂತ ಭಾಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಅರೆಪ್ರಜ್ಞಾ ಸ್ಥಿತಿ ಏನಪ್ಪ, ಗುರುಗಳು ಫುಲ್ಲು ಆಧ್ಯಾತ್ಮದಿಂದ ಈ ಕಡೆ ಬಂದುಬಿಟ್ಟಿದ್ದಾರೆ. ಅದೆಲ್ಲ ಸತ್ಯ. ಅರೆಪ್ರಜ್ಞಾ ಸ್ಥಿತಿ ಅಂತಂದ್ರೆ ಏನು? ದೇವ್ರ ಹತ್ರ ಹೋಗ್ತೀರ, ದೇವರೇ ಒಳ್ಳೇದು ಮಾಡಪ್ಪ ಅಂತ, ದಟ್ ಈಸ್ ಎ ಭಕ್ತಿಯಿಂದ ಕೈ ಮುಗಿದಾಗ ಅದು ಸಬ್ಕಾನ್ಷಿಯಸ್ ಲೆವೆಲ್ಗೆ ಹೋಗುತ್ತೆ. ಅದನ್ನೇ ಭಕ್ತಿ ಅನ್ನುವಂಥದ್ದು. ಅದೆಲ್ಲ ದೇವ್ರ ಹತ್ರ ಹೋಗ್ತೀರ, ಬಾ ಪರಮಾತ್ಮ ಭಗವಂತ ಒಳ್ಳೇದು ಮಾಡಪ್ಪ, ಇದೇ ಭಕ್ತಿ. ಕಣ್ಣು ಮುಚ್ಕೊಂಡು ಸುಮ್ಮನೆ ಏನೋ ಒಳ್ಳೇದು ಮಾಡಪ್ಪ ಅಂದ್ಬಿಟ್ಟು ಇನ್ನೇನು ಯೋಚನೆ ಮಾಡೋದಲ್ಲ. ದೇವ್ರ ಹತ್ರ ಹೋಗಬೇಕು, ನಿಂತ್ಕೋಬೇಕು, ಸಂಪೂರ್ಣವಾದ ದರ್ಶನ ಮಾಡಬೇಕು. ಅದಕ್ಕೆ ತುಂಬ ರಶ್ ಇದ್ದಾಗ ಹೋಗೋಕ್ಕೆ ಹೋಗಬೇಡಿ. ಸ್ವಲ್ಪ ಖಾಲಿ ಇದ್ದಾಗ ನೀವು ದರ್ಶನವನ್ನು ಮಾಡಿ. ನಾವು ಮೊನ್ನೆ ಯುಗಾದಿ ಹಬ್ಬಕ್ಕೆ ದರ್ಶನ ಮಾಡೋಕ್ಕೆ ಹೋಗಿ ಗಂಗಮ್ಮನ ದೇವಸ್ಥಾನಕ್ಕೆ. ಏನು ಸಿಕ್ಕಾಬಟ್ಟೆ ರಶ್ಶು, ಏನು ಉದ್ದಕ್ಕಿದೆ. ನಾವು 2 ಅವರಕ್ಕಾದರೂ ದರ್ಶನ ಮಾಡೋಕ್ಕಾಗಲ್ಲ. ಬಿಡು ಏನು ಅಂತ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಹೋದ್ವಿ. ನೆಕ್ಸ್ಟ್ ಡೇ ಸೇಮ್ ಅಲಂಕಾರ ಅದೇ ಇತ್ತು, ಕಾಂತಾರ ಅಲಂಕಾರ ಮಾಡಿದರು. ಅದ್ಭುತವಾಯಿತು. ಬೆಂಗಳೂರು ಮಲ್ಲೇಶ್ವರಂ ದೇವಸ್ಥಾನದಲ್ಲಿ, ಮಲ್ಲೇಶ್ವರಂ ಗಂಗಮ್ಮನ ದೇವಸ್ಥಾನ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಮ್ಯೂಸಿಕ್ ಎಲ್ಲ ಹಾಕಿದ್ರು, ಕಾಂತಾರ ಅಲಂಕಾರ ಮಾಡಿದರು. ಕೈಯಲ್ಲಿ ಪಂಜು ಮತ್ತು ಕತ್ತಿ ಮತ್ತು ಹಿಂದ್ಗಡೆ ಪ್ರಭಾವಳಿ, ಇದೆಲ್ಲ ಅದ್ಭುತವಾಗಿತ್ತು. ಆಯ್ತಲ್ಲ. ಇದನ್ನು ನಾವೇನು ಮಾಡಿದ್ವಿ ಅಂತಂದರೆ ನೋಡಿದ್ವಿ. ನಿಂತ್ಕೊಂಡೆ 3-5 ನಿಮಿಷ ನಿಂತ್ಕೊಂಡು ಸಂಪೂರ್ಣವಾಗಿ ಕಣ್ಣು ತುಂಬಿಕೊಂಡು ತಾಯಿ ಎಂಥ ಸೌಂದರ್ಯ ತಾಯಿ, ನಿನ್ನ ಆಶೀರ್ವಾದ ಒಂದೇ ಅಲ್ಲಿ. ನಾನು ಭಗವಂತನ ಹತ್ರ ಏನು ಕೇಳಬೇಕು ಅಂತ ತಿಳ್ಕೊಂಡೆ, ಹೋದ ತಕ್ಷಣ ಅದು ಕೊಡು ಇದು ಕೊಡು ಅಂತ. ನನ್ನ ಆಶೀರ್ವಾದ ಅಂದರೆ ಎಲ್ಲದು ಆಸ್ತಿ ಅಂತಸ್ತು ಆರೋಗ್ಯ ಎಲ್ಲವೂ ಇರುತ್ತೆ. ನಿನ್ನ ಆಶೀರ್ವಾದ ಒಂದು ಕೊಡು ತಾಯಿ. ನೋಡಲ್ಲಿ ಎಷ್ಟು ಅದ್ಭುತವಾಗಿದೆ, 2 ಕಣ್ಣು ಸಾಕಾಗಲ್ಲ ತುಂಬ್ಕೊಳ್ಳೋದಕ್ಕೆ ಅಂತ ಸಂಪೂರ್ಣವಾದ 5 ನಿಮಿಷ ನಿಂತ್ಕೊಂಡು ಸಂಪೂರ್ಣ ಕಾಲಿ ಬೆರಳಿಂದ ಹಿಡಿದು ತಲೆವರೆಗೂ ಸಂಪೂರ್ಣವಾಗಿ ನೋಡಿದೆ. ಯಾರು ಕಡಿಮೆ ಜನ, ತುಂಬ ಕಡಿಮೆ ಜನಕ್ಕೆ ಬರ್ತಾರೆ ನಮಸ್ಕಾರ ಮಾಡೋದು. ನಾನು ಹೋಗಿ ನಿಂತ್ಕೊಂಡೆ, ದೂರ ಹೋದೆ, ಕೂತ್ಕೊಂಡು ನೋಡಿದೆ, ನೆಮ್ಮದಿಯಾಗಿ ಬಂದೆ. ಈ ಥರ ಇರಬೇಕು ಗೊತ್ತಲ್ಲ. ರಶಲ್ಲಿದ್ದಾಗ ಹೋಗೋದು, ನೂಗ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಹಬ್ಬದ ದಿನ ಒಳ್ಳೆಯದೇ, ಇನ್ನು ಹೋಗಬೇಡಿ ಅಂತ ಹೇಳ್ತಾ ಇಲ್ಲ. ಅದು ತುಂಬ ರಶ್ ಇತ್ತು ಅಂತಂದರೆ ಬೇಡ, ಕಾಮಾಗಿರುವಂಥದ್ದು ದೇವ್ರನ್ನ ಆರಾಮಾಗಿ ಮಾತಾಡ್ಸ್ಕೊಂಡು ಬಂದ್ಬಿಡ್ಬೋದು. ಮನಸ್ಸಿನಲ್ಲಿ ಮಾತಾಡಿಸಿ ನೀವು, ದೇವರು ಕೂಡ ಮಾತಾಡುತ್ತೆ ನಿಮ್ಮ ಮನಸ್ಸಿನಲ್ಲಿ ಗೊತ್ತಲ್ಲ. ನಮ್ಗೆ ಯಾಕೆ ಮಾತಾಡಲ್ಲ? ಕೆಲವೊಂದು ಅತಿ ಬುದ್ಧಿವಂತರು ಇರ್ತಾರೆ. ಅತಿ ಬುದ್ಧಿವಂತರು ಮತ್ತು ದಡ್ಡರು 2 ಒಂದೇ. ಯಾಕಂದರೆ ಅವನು ಮಾತು ಕೇಳಲ್ಲ, ದಡ್ಡನೂ
ಅತಿ ಬುದ್ಧಿವಂತನೂ ಮಾತು ಕೇಳಲ್ಲ. ದೇವರನ್ನ ಮಾತಾಡ್ತೀರಾ, ಖಂಡಿತವಾಗ್ಲೂ ನಾನು ಮಾತಾಡಿಸ್ತೀನಿ, ನೀವು ಕೂಡ ಮಾತಾಡಿಸ್ಬೋದು. ದೇವರು ಅಂತಂದರೆ ನಮ್ಮೊಳಗೆ ಇರುವಂತಹ ಒಂದು ಪರಮಾತ್ಮ. ನಿಮ್ಮೊಳಗೆ ತಾನೆ. ಇವಾಗ ಯಾರೇ ಮಾತಾಡ್ಸಿದ್ರು ಕೂಡ ನಿಮ್ಮ ಕಿವಿ ಚೆನ್ನಾಗಿದೆ, ಅದು ಕೇಳುತ್ತೆ. ಅಂದರೆ ನಿಮ್ಮಲ್ಲೇ ಇರುತ್ತೆ ಆ ಕಿವಿ. ಗೊತ್ತ, ನೀವು ರಿಸೀವ್ ಮಾಡಿಕೊಂಡ್ರೆ ತಾನೇ ದೇವ್ರನ್ನೂ ಕೂಡ ಚೆನ್ನಾಗಿ ಮಾತಾಡಿಸ್ಬೋದು ನೀವು. ಗೊತ್ತಲ್ಲ, ನಿಮ್ಮಲ್ಲಿರುವಂಥ ಒಂದು ಪರಮಾತ್ಮನ ಮೂಲಕ ಆ ಪರಮಾತ್ಮ ಮಾತಾಡ್ತಾನೆ. ಫೀಲಿಂಗ್ಸು ಗೊತ್ತಲ್ಲ, ಖಂಡಿತವಾಗ್ಲೂ ನಾನು ಮಾತಾಡಿಸ್ತಾನೇ ಇರ್ತೀನಿ. ನಮ್ಮಲ್ಲೇ ಇದ್ದಾನೆ ದೇವರು. ಲಿಂಗ ಏನು ಕಟ್ತೀವಿ ನಾವು ಗೊತ್ತಲ್ಲ, ಡಾಲರ್ ಅಂತ ಏನು ಹಾಕೋತೀವಿ, ಆಂಜನೇಯ ಡಾಲರ್ ಹಾಕೋತೀವಿ, ಗದೆ ಹಾಕೋತೀವಿ, ಎಷ್ಟೊಂದು ಇದು, ಮತ್ತು ಸರಗಳು ಹಾಕೋತೀವಿ. ಹೆಣ್ಮಕ್ಳು ಸರ, ನಕ್ಲಸಲ್ಲಿ ಲಕ್ಷ್ಮೀ ಇರ್ತಾಳೆ. ಎಲ್ಲಿ ಇರ್ತಾಳೆ ಅಂದರೆ ಏನಕ್ಕೆ ಈ ಸರಗಳಲ್ಲಿ ದೇವ್ರನ್ನ ಕೂರಿಸ್ತಾರೆ ಅಂತಂದರೆ, ಇದನ್ನ ಹಾಕ್ಕೊಂಡು ನಿಮ್ಮಲ್ಲೇ ಇರ್ತಾನೆ ದೇವರು ಅಂತ ಅರ್ಥ ಅದು ಅಲ್ವಾ. ನಿಮ್ಮಲ್ಲೇ ಇರ್ತಾರೆ. ಈ ಕ್ರಿಶ್ಚಿಯನ್ಸು ಯೇಸು ಇದನ್ನು ಪ್ಲಸ್ ಹಾಕ್ಕೊಂಡಿರ್ತಾರೆ. ಅದು ಇಲ್ಲೇ ಎದೆ ಮೇಲೆ ಇರ್ತಾನೆ, ನಿಮ್ಮಲ್ಲೇ ಇರ್ತಾನೆ ಪರಮಾತ್ಮ ಅಂತ, ಎಲ್ಲೂ ಇಲ್ಲ ಅಂತ. ಬಟ್ ಅದು ಸಾಂಕೇತಿಕವಾಗಿ ನಾವಿಲ್ಲಿ ಹಾಕೋತೀವಿ ಅಂತಲ್ಲ. ಸೊ ಹಾಗಾಗಿ ಖಂಡಿತವಾಗಿ ನನ್ನ ಹತ್ರ ಯಾರೋ ಬಂತು ಅಂದರೆ ತುಂಬ ಕಷ್ಟ ಹೇಳ್ಕೊಂಡಾಗ, ಭಗವಂತ ಹೆಂಗಾರು ಮಾಡಿ ಇವರು ಒಂದು ಸಮಸ್ಯೆನ ಬಗೆಹರಿಸು ತಂದೆ ಅಂತ ಕೇಳಿಸಿದ ತಕ್ಷಣ ಪಟ್ಟಂತ ಏನೋ ಒಂದು ತಂತ್ರವನ್ನು ಹೇಳ್ತಾನೆ. ಆ ತಂತ್ರ ಹೇಳ್ತೀನಿ, ಹಿಂಗೆ ಮಾಡಿ ಅಂತಾರೆ. ಅವರು ಅದೇ ಥರ ಮಾಡಿಬಿಡ್ತು ಅಂತಂದರೆ ಲೈಫ್ ಲಾಂಗ್ ಅವ್ರು ಯಾವುದೇ ರೀತಿಯಂಥ ಕಷ್ಟಗಳನ್ನು ಅನುಭವಿಸಲ್ಲ, ಮತ್ತು ಸಮಸ್ಯೆಗಳನ್ನು ಅನುಭವಿಸಿದಿಲ್ಲ. ಬಂದು ಗುರುಗಳೇ ತುಂಬ ಚೆನ್ನಾಗಾಗಿದೆ ಗುರುಗಳೇ ಅಂತ ಅಂದ್ಕೊಂಡು ಹೋಗಿರುವಂಥವ್ರು ತುಂಬ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಇಂಟ್ರೆಸ್ಟನ್ನು ಸಬ್ಕಾನ್ಷಿಯಸ್ ಲೆವೆಲ್ಗೆ, ಅಂದರೆ ನಿಮ್ಮ ಒಳಗಡೆ ಇರುವಂಥ ಪರಮಾತ್ಮ, ಅರಪಜ್ಞಾ ಸ್ಥಿತಿ ಅಂತ ಏನು ಕರಿತೀವಿ, ನಿಮ್ಮ ಒಳಗಡೆ ಇರುವಂಥ ಪರಮಾತ್ಮ ಮನಸ್ಸು ಅಂತ ಅಂದ್ಕೊಳ್ಳಿ. ಅದಕ್ಕೆ ಭಾವನೆಗಳೊಂದಿಗೆ ಅಟ್ಯಾಚ್ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರೋಂಥದ್ದು ಭಾವನೆ ಇದೆಯಲ್ಲ, ನಿಮ್ಮ ಒಂದು ನಿಮ್ಗೇನು ಗುರಿ ಇಟ್ಕೊಂಡಿದ್ದೆ ಭಾವನೆ, ಇದು ಮಾಡಿದ್ಬಿಟ್ರೆ ಸಾರ್ಥಕ ಜೀವನಪ್ಪ, ನಾನೊಂದು ಮನೆ ತಗೋಬಿಟ್ರೆ, ನಾನಿಂಥ ಕಂಪ್ನಿ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗಿಬಿಟ್ರೆ ನನ್ನ ಜೀವ ತಣ್ಣಗೆ ತನ್ನ ಆತ್ಮ, ಆ ಥರ ಒಂದು ಫೀಲಿಂಗ್ಸ್ ಬೆಳೆಸ್ಕೊಂಡಾಗ ಮಾತ್ರ ನಿಮಗೆ ಅದಾಗುತ್ತೆ ಅಷ್ಟಲ್ಲ. ಅದನ್ನು ಬಿಟ್ಟು ನಾವು ನಾನೇ ಅದೆಲ್ಲ ಫ್ಯಾಕ್ಟ್ರಿ ಮಾಡೋಕ್ಕೆ, ನಾನೇ ಇನ್ನೊಬ್ಬನ ಹತ್ರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಇನ್ನು ನಾನೊಂದು 100 ಜನಕ್ಕೆ ಕೆಲಸ ಕೊಡೋದು, ಅದೆಲ್ಲ ಅಸಾಧ್ಯವಾದ ಮಾತು ಅಂತ ಅಂದ್ಕೊಬಿಟ್ರೆ ಮುಗಿದೋಯ್ತು, ಅಲ್ಲಿ ಜೀವನದಲ್ಲಿ ಮುಂದೆ ಬರೋದಿಲ್ಲ ಅಲ್ಲ. ಹಾಗಾಗಿ ನಿಮ್ಮ ಒಂದು ಇಂಟ್ರೆಸ್ಟನ್ನು, ನಿಮ್ಮ ಒಂದು ಆಸೆಯನ್ನು, ಕನಸನ್ನು ಮನಸ್ಸಿಗೆ ತಲುಪಿಸೋದನ್ನು ಯಾವುದರ ಒಂದು ಫೀಲಿಂಗ್ಸ್ ಮೂಲಕ ತಲುಪಿಸ್ಬಿಡ್ತು ಅಂತಂದರೆ ಅದಾಗುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡಬೇಕು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಗುರುಗಳೇ, ನಾನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಏನಾರು ಇತ್ತು ಅಂತಂದರೆ ತಲೆನೇ ಕೆಡಿಸ್ಕೊಬಿಡಿ. ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗೋಗ್ಬಿಡುತ್ತೆ. ಕೇವಲ ಸಾಲ ಮಾಡಿರೋರ್ಗೆ ಮಾತ್ರ ಅಲ್ಲ ಗುರುಗಳೇ, ಇನ್ನು ಕೆಲವರು ನನಗೆ ತುಂಬ ಸಾಲ ಪಾಲ ಏನೂ ಇಲ್ಲ ಗುರುಗಳೇ, ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಏನು ಸ್ಯಾಲ್ರಿ ಬರ್ತಾಯಿದೆ, ಬಟ್ ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಗುರುಗಳೇ, ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ನಾವು ಓದಿಸ್ಬೇಕು, MBA 7-8 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ಅದು ಇದು ಮಾಡಬೇಕು ಅಂತಾರೆ, ಆಗ್ತಾಯಿಲ್ಲ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು, 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಗುರುಗಳೇ, ಏನು ಮಾಡೋದು, ದುಡ್ಡಿಲ್ಲ, ಬಟ್ ಊಟ ತಿಂಡಿಗೆ ಏನು ತೊಂದರೆ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ. ಏನು ಮಾಡೋದು ಗುರುಗಳೇ ಅಂತಾರೆ. ಇನ್ನು ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಫಾರಿನ್ ಟೂರು ಮತ್ತು ಒಡವೆಗಳೆಲ್ಲ ಹಾಕ್ಕೊಂಡು ಕಾರು ಹೋಗಿರು ಅಂತೆಲ್ಲ ತುಂಬ ಜೋರಾಗಿದ್ದಾರೆ ಗುರುಗಳೇ, ನಮ್ಮ ರಿಲೇಷನ್ ಎಲ್ಲ ಚೆನ್ನಾಗಿದ್ದಾರೆ ಫ್ರೆಂಡ್ಸಲ್ಲಿ, ನಾವೇ ಈ ಥರ ತುಂಬ ಫೈನಾನ್ಷಿಯಲಿ ತುಂಬ ವೀಕು ಗುರುಗಳೇ, ಏನು ಮಾಡೋದು ಅಂತಾರೆ. ತಲೆನೇ ಕೆಡಿಸ್ಕೊಬೇಡಿ, ಅದಕ್ಕೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಗೊತ್ತಲ್ಲ. ಇದುವರೆಗೂ ಆ ಥರ ಯಾರ್ಯಾರು ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಂಡಿದ್ರೋ ಅವ್ರು ಇದುವರೆಗೂ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ಅನುಭವಿಸೇ ಇಲ್ಲ. ಇಲ್ಲ 100ಕ್ಕೆ ಒಂದು 2-3 ಜನ ಬಿಟ್ಟರೆ ಇನ್ನು 97-98 ಜನಕ್ಕೆ ತುಂಬ ಚೆನ್ನಾಗಾಗಿದೆ, ಆಗುತ್ತೆ, ಹಿಂದೆ ಆಗಿತ್ತು, ಈಗಲೂ ಕೂಡ ಆಗಿದೆ, ಇನ್ನು ಮುಂದಕ್ಕೂ ಕೂಡ ಆಗುತ್ತೆ. ಅಷ್ಟು ಒಂದು ಪವರ್ಫುಲ್ ಆಗಿರೋಂಥ ಯಂತ್ರ ನಾನು ನಿಮಗೆ ಕೊಡ್ತಾ ಇರೋಂಥದ್ದು. ಖಂಡಿತವಾಗ್ಲೂ ಕೂಡ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ, ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಬಂದು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಗೊತ್ತಲ್ಲ ಅಂದ್ಕೊಡಿ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ
ಅಲ್ಲ, ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರನ್ನೆಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ನು ಏನೂ ಕೂಡ ಇಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ತೊಗೋಬೇಕು ಅಂತ ಆಸೆ ಗುರುಗಳೇ, ತೊಗೊಳಕ್ಕೆ ಆಗ್ತಾಯಿಲ್ಲ. 10 ಬಾರಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ, ಹೆಂಗೋ ನಿಮ್ಮ ಮನೆಗೆ ಅಷ್ಟಲಕ್ಷ್ಮಿ ಯಂತ್ರ ಬರುತ್ತೆ. ನೀವಾಗಿದ್ದು ನೀವು ಬಂದು ತೆಗೆದುಕೊಂಡು ಹೋಗ್ತೀರ. ಅಷ್ಟು ಪವರ್ಫುಲ್ ಇದೆ ಅಷ್ಟಲಕ್ಷ್ಮಿ ಯಂತ್ರ. ಕರ್ಮ ಕಳೆದಿದ್ದರೆ ಮಾತ್ರ ತೊಗೋದಕ್ಕಾಗೋದು. ಎಲ್ಲರೂ ಕೂಡ ಎಷ್ಟೋ ಜನ ಆಫೀಸ್ ಹತ್ರ ಬಂದು ಆಶ್ರಮಕ್ಕೆ ಬಂದು ಹಾಗೆ ಕೇಳ್ಕೊಂಡು ವಾಪಸ್ ಹೊಟ್ಟೋಗ್ಬಿಟ್ಟಿದ್ದಾರೆ. ಇನ್ನು ಕೆಲವ್ರಿಗೆ ಹೇಳ್ತಾರೆ ತೊಗೊಬಾ ಅಂತ, ಅಯ್ಯೋ ಗುರುಗಳು ಸಿಕ್ಕಿಲ್ಲ, ಹಂಗೆ ಸಿಕ್ಕಿಲ್ಲ, ಈಗ ಸಿಕ್ಕಿಲ್ಲ, ಲೇಟ್ ಆಗೋಯ್ತು ಅಂತ ಏನೋ ಒಂದು ಸುಳ್ಳು ಹೇಳಿ ಬಂದುಬಿಡ್ತಾರೆ. ಇಲ್ಲ, ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಗೊತ್ತಲ್ಲಿ ನೀವು ಬರೋಕ್ಕಾಗಿಲ್ಲ ಅಂತ ನೀವೇ ಖುದ್ದಾಗಿ ಬಂದು ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ 100ಕ್ಕೆ, ಅದರಲ್ಲಿ ಎಸ್ಪೆಷಲಿ 100ಕ್ಕೆ 100% ಬಗೆಹರದೇ ಹರಿಯುತ್ತೆ ಅಲ್ಲ. ಮಿಕ್ಕಿದವರೆಲ್ಲರಿಗೂ ಕೂಡ ಚೆನ್ನಾಗಾಗುತ್ತೆ. ಆ ಒಂದು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡವ್ರಿಗೆ ಮಾತ್ರ ಅದೃಷ್ಟ ನೀವು ಹುಡ್ಕೊಂಡೋಗಲ್ಲ, ಅದೇ ನಿಮಗೆ ಬರುತ್ತೆ. ಯಾವುದೋ ರೀತಿಯಿಂದ ನಿಮಗೆ ಹಣಕಾಸಿನ ಒಂದು ಸಮಸ್ಯೆ ಬಗೆಹರದೇ ಇರುತ್ತೆ. ಇದಕ್ಕೆ ಗ್ಯಾರಂಟಿ ನಾನು ಕೊಡ್ತೀನಿ ಗೊತ್ತಲ್ಲ. ತುಂಬ ಜನಕ್ಕಾಗಿದೆ ಗೊತ್ತಲ್ಲ. ನಾನು ಇದನ್ನು ಪಬ್ಲಿಸಿಟಿ ಮಾಡೋಂಗಿದ್ರೆ ಯಾವುದೋ ಫಿಲಮ್ ಆಕ್ಟೋಕ್ಕೆಲ್ಲ ಹಿಡಿದ್ಬಿಟ್ಟು ಅದನ್ನು ನಾನು ಹೇಳಿಸ್ಬೋದು. ನಂಗೆ ಅದು ಅವಶ್ಯಕತೆ. ನನ್ನ ವಿದ್ಯಾರ್ಥಿಗಳು ನಮ್ಮ ಕಡೆಯವ್ರಿಗೆ ಮಾತ್ರ, ನಾನು ಯಾರು ಫಾಲೋ ಮಾಡ್ತಾರೋ ಅಥವಾ ಯಾರು ನನ್ನ ತಂತ್ರಗಳನ್ನು ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಸಿಗಬೇಕು ಅನ್ನೋಂಥದ್ದು ನನಗೆ ಆಶಯ. ಅದಕ್ಕೋಸ್ಕರ ಖಂಡಿತವ್ರು ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಿಲ್ಲ ಅಂತಂದರೆ ಕೇಳಿ. ಮತ್ತು ಅದೇ ಅಷ್ಟಲಕ್ಷ್ಮಿ ಯಂತ್ರದ ಒಂದು ಶಕ್ತಿ ಅಂತ ಹೇಳ್ಬೋದು. ಇನ್ನು ಭಾಳಷ್ಟು ಜನಗಳಿಗೆ ಏನಂತಂದರೆ 7.5 ಅಂತಂದರೆ 7 ರಾಟೆ ಶನಿ ಅಂತ ಹೇಳ್ತಾರೆ. ಅಂತಂದರೆ 7.5 ನಡೀತಾ ಇತ್ತು ಅಂತಂದರೆ ಈ ಸಂಪಿಗೆ ಹೂವಿನ ಮರ ಇದೆಯಲ್ಲ, ಸಂಪಿಗೆ ಹೂವಿನ ಮರದ ಎಲೆಯನ್ನು ಕಿತ್ಕೊಂಡು ಬಂದು ಅದನ್ನು ಒಣಗಿಸಿ, ಊರ ಕಡೆ ಎಲ್ಲ ಸಿಗುತ್ತೆ, ಯಾರಿಗಾರು ಅಕಸ್ಮಾತ್ ಇತ್ತು ಅಂತಂದರೆ ಫೋನ್ ಮಾಡಿ ಕೇಳಿ, ಚೆನ್ನಾಗಿ ಒಣಗಿಸಿ ಬಿಸಿಲಲ್ಲಿ ಅದನ್ನು ನೀವೇನು ಮಾಡಬೇಕು ಅಂದರೆ, ಬಿಸಿಲು ಹೆಂಗೆ ಒಣಗಿಸಿ ಅಂತಂದರೆ ಹಾರೋಗ್ಬಿಡುತ್ತೆ. ತಟ್ಟೆಯಲ್ಲಿ ಎಲೆಗಳನ್ನು ಹಾಕಿ ಅದರ ಮೇಲೆ ಬಿಳಿ ಬಟ್ಟೆನ ಒರೆಸಿ ಅದನ್ನು ಕಲಿ, ಆ ಸೂರ್ಯನ ಒಂದು ಕಿರಣ ಬಿಳಿ ಬಟ್ಟೆ ಮೇಲೆ ಬಿದ್ದು ಆ ಒಂದು ಎಲೆ ಮೇಲೆ ಬಿದ್ದು ಒಣಗುತ್ತೆ ಗೊತ್ತಲ್ಲ. ಚೆನ್ನಾಗಿ ಒಣಗಿಸಿ 3-4 ದಿನ ಅದನ್ನು ಪೌಡ್ರ್ ಮಾಡಿಟ್ಕೊಳ್ಳಿ. ಪೌಡ್ರ್ ಮಾಡಿ ಮನೆ ದೇವರಿಗೆ ಹೋಗಿ ಅರ್ಚನೆ ಮಾಡಿಸಿ, ಅಥವಾ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸಿ, ನನ್ನ ಕಷ್ಟಗಳೆಲ್ಲ ದೂರ ಆಗಲಿ, ಹಣಕಾಸಿನ ಸಮಸ್ಯೆ ದೂರ ಆಗಲಿ, ನಮಗೆ ಕಷ್ಟಗಳು ಬರದೇ ಅಂತ ಹೇಳ್ತಿದ್ದೀನಿ, ಯಾವುದೇ ರೀತಿಯಿಂದ ಕಷ್ಟಗಳಿತ್ತು ಅಂದರೆ ನೀರಿನಂತೆ ಕರಗಿ ಹೋಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನೀವು ದೇವರಿಗೆ ಅರ್ಚನೆ ಮಾಡಿಸಿ ಆ ಕುಂಕುಮವನ್ನು ತೆಗೆದುಕೊಂಡು ಬಂದು ಈ ಎಲೆನ ಒಣಗಿಸಿಟ್ಟೆ ಅದನ್ನು ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿ, ಚೆನ್ನಾಗಿ ಪೌಡ್ರ್ ಮಾಡಿ, ಎರಡನ್ನೂ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಕುಂಕುಮವನ್ನು ಮತ್ತು ಮಿಕ್ಸ್, ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಂಡು ಜೋಬಿನಲ್ಲಿ ಇಟ್ಕೊಳ್ಳಿ ಸಾಕು. ಇನ್ನೊಂದು ಸ್ವಲ್ಪ ಇದು ಮಾಡೋದನ್ನು ನೀವು ದೇವ್ರ ಮನೇಲಿ ಇಡಿ, ಅಥವಾ ದೇವ್ರ ಮತ್ತು ಬೀರುನಲ್ಲೇ ಒಂದು ಕಡೆ ಒಂದು ಡಬ್ಬದಲ್ಲಿ ಹಾಕಿಡಿ. ಸ್ವಲ್ಪ ಭಾಗವನ್ನು ಒಂದು ಪ್ಲಾಸ್ಟಿಕ್ ಕವರ್ಲ್ಲಿ ಹಾಕಿ ಜೋಬಲ್ಲಿ ಇಟ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಕಷ್ಟಗಳು ಅನ್ನೋಂಥದ್ದು ಬರೋದೇ ಇಲ್ಲ, ನೀರು ಥರ ಕರಗೋಗುತ್ತೆ ಅಲ್ಲ. ಇದು ಇನ್ನು 7.5 ದುಡ್ಡಿನ ಒಂದು ಸಮಸ್ಯೆ, ಸಂಸಾರ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಯಾವುದೇ ರೀತಿಯಂಥ ಕಷ್ಟಗಳನ್ನು ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುವಂಥ ಒಂದು ಶಕ್ತಿ ಅಡಗಿದೆ ಈ ಒಂದು ತಂತ್ರದಲ್ಲಿ. ಈ ತಂತ್ರ ಮಾಡಿಕೊಳ್ಳಿ. ಇನ್ನು ಗುರುಗಳೇ, ಹಣಕಾಸಿನ ಸಮಸ್ಯೆಗೇನು ನೀವು ಅಷ್ಟಲಕ್ಷ್ಮಿ ಯಂತ್ರ ನೀವು ಕೊಡ್ತೀರ, ನಾನು ತಗೋದು ಅದು ಪರಿಹಾರ ಆಗಿಬಿಡುತ್ತೆ. ಆದರೆ ಜೀವನದ ಸಮಸ್ಯೆಗೆ ಏನು ಮಾಡೋದು ಗುರುಗಳೇ ಅಂತ ಕೇಳ್ತಾರೆ. ಜೀವನದ ಸಮಸ್ಯೆಗೆ ನಾನು ಅತ್ಯದ್ಭುತವಾದಂಥ ಒಂದು ಕ್ಲಾಸ್ ಮಾಡ್ತೀನಿ, ತುಂಬ ಶಿಬಿರ, ಅತ್ಯದ್ಭುತವಾದಂಥ ಒಂದು ಶಿಬಿರ, ಯಂತ್ರ ಮಂತ್ರ ಮತ್ತು ತಂತ್ರ ಶಿಬಿರ. ಇದನ್ನು ನೀವು ಕಲ್ತ್ಕೋತು ಅಂತಂದರೆ ಜನವಶೀಕರಣ ಮಾಡ್ಬೋದು, ಧನವಶೀಕರಣ ಮಾಡ್ಬೋದು. ವಶೀಕರಣ ಅಂತಂದರೆ ಬರೀ ಕೆಟ್ಟದ ಹುಡುಗಿದಲ್ಲ ವಶೀಕರಣ. ಒಬ್ಬ ಹಾಡು ಹೇಳಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಒಬ್ಬ ಆ್ಯಕ್ಟಿಂಗ್ ಮಾಡಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ, ಅದರ ತನ್ನ ಟ್ಯಾಲೆಂಟನ್ನು ತೋರಿಸಿ ಲಕ್ಷಾಂತರ ಜನನ ವಶೀಕರಣ ಮಾಡ್ತಾನೆ. ಹಾಗಾಗಿ ವಶೀಕರಣ ಅಂತಂದರೆ ಕೆಟ್ಟದ್ದು ಮಾತ್ರ ಅಲ್ಲ, ತನ್ನ ಒಂದು ಟ್ಯಾಲೆಂಟಿಂದ ಜನಗಳನ್ನು ವಶೀಕರಣ, ಆ ಟ್ಯಾಲೆಂಟಿಗೆ ಬರೋವಂಥ ಶಕ್ತಿ ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಯಂತ್ರ ಮಂತ್ರ ತಂತ್ರದ ಒಂದು ಶಿಬಿರದಲ್ಲಿ. ಅತ್ಯದ್ಭುತವಾದಂಥ ಒಂದು ಶಿಬಿರ ಗೊತ್ತಲ್ಲ. ನಾನು ಇದು ದೊಡ್ಡದಾಗಿ ಪಬ್ಲಿಸಿಟಿ ಮಾಡಿದ್ರೆ 100 ಜನ ಬರ್ತಾರೆ, ಬೇಡ ನಂಗೆ ಕಡಿಮೆ ಜನ ಬರಲಿ ಸಾಕು ಗೊತ್ತಲ್ಲ. ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಗೊತ್ತಲ್ಲ. ಕೆಲವೊಂದರ ವಿದ್ಯೆಗಳು ಅದ್ಭುತವಾಗಿ, ಯಾಕಂದರೆ ಭಕ್ತಿಯಿಂದ ಬಂದು ಗುರುಗಳ ಮೇಲೆ ಒಂದು ಭಕ್ತಿ, ಗುರುಗಳ ಮೇಲೆ ಒಂದು ನಂಬಿಕೆ ವಿಶ್ವಾಸ ಇತ್ತು ಅಂತಂದ್ರೆ ಮಾತ್ರ ಕಲ್ತ್ಕೋಬೇಕು ಅನ್ನೋದು ನನ್ನ ಆಶಯ ಗೊತ್ತಲ್ಲ. ಏನೋ ಹೇಳ್ಕೊಟ್ಬಿಡ್ತಾರೆ ಏನೋ ಒಂದು, ಖಂಡಿತವಾಗ್ಲೂ ಕೂಡ ನೀವು ಬೇರೆಯವ್ರಿಗೆ ಹೇಳಿಬಿಡಿ, ನೀವು ಮಾತ್ರ ಕಲ್ತ್ಕೊಂಡೋಗಿ. ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೀವು ಚೆನ್ನಾಗಾಗಿ
ಗೊತ್ತಲ್ಲ. ಬೇರೆಯವ್ರನ್ನ ಹೇಳ್ಕೊಟ್ಬಿಡ್ತು ಅಂತಂದರೆ ಈ ವಿದ್ಯೆನ ಅವ್ರು ಚೆನ್ನಾಗಿ ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾರೆ. ಕರ್ಕೊಂಡು ಬನ್ನಿ, ಒಳ್ಳೆ ವ್ಯಕ್ತಿಗಳಿದ್ದರೆ ಖಂಡಿತ ಕರ್ಕೊಂಡು ಬನ್ನಿ, ನಿಮಗೆ ಬೇಕಾದವರು, ನಿಮ್ಗೆ ಸಪೋರ್ಟ್ ಮಾಡೋವಂಥವ್ರು ಗೊತ್ತಲ್ಲ. ಆದರೆ ನೀವು ಮಾತ್ರ ಬಂದು ಕಲ್ತ್ಕೊಂಡು ಹೋಗಿ ಚೆನ್ನಾಗಾಗಿ. ಯಾಕಂದರೆ ನೀವು ನಮ್ಮ ವಿದ್ಯಾರ್ಥಿಗಳು. ತುಂಬ ಖುಷಿ ಆಯಿತು ಗುರುಗಳೇ, ಎಷ್ಟು ಚೆನ್ನಾಗಿ ಕಮೆಂಟ್ಗಳಾಗ್ತಾರೆ ಅಂತ. ತನುಶ್ರೀ ಅಂತ ಅಂದ್ಬಿಟ್ಟು ಅದ್ಭುತವಾಗಿ ಕಮೆಂಟ್ ಆಗ್ತಾರೆ, ಗುರುಗಳೇ ನಂಗೆ ಚೆನ್ನಾಗಾಯಿತು, ನೀವು ಹೇಳೋ ತಂತ್ರ ಸೂಪರು ಅಂತ. ಮತ್ತು ರಮ್ಯಾ ಅಂತ ಅವರು ಕೂಡ ತುಂಬ ಚೆನ್ನಾಗಿ ಕಮೆಂಟನ್ನು ಯಾವಾಗಲೂ ಕೂಡ ಮಾಡ್ತಾ ಇರ್ತಾರೆ. ಗುರುಗಳೇ ನಂಗೆ ಅದಾಯಿತು, ಇದು ಒಳ್ಳೇದಾಯಿತು, ಇದಾಯಿತು, ನಂಗೆ ಸಕ್ಸಸ್ ಆಯಿತು, ಬೇರೆಯವ್ರುಗಳೇ ಅವ್ರಿಗೂ ಒಳ್ಳೇದಾಯಿತು, ಖುಷಿಯಾಗಿದೆ, ಸಾಕು. ಆ ಒಂದು ತೃಪ್ತಿ ನನಗೆ ಸರಿ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರದ ಶಿಬಿರವನ್ನು ಕಲ್ತ್ಕೊಳ್ಳಿ. ಜನವಶೀಕರಣ ಧನವಶೀಕರಣ ಆಗುತ್ತೆ. ಯಾವ್ಯಾವ ಸಮಸ್ಯೆ ನಿವಾರಣೆ ಆಗ್ತಾ ಬಂತು, ಗಂಡ ಹೆಂಡತಿ ಜಗಳ ನಿವಾರಣೆ ಆಗ್ತಾ ಬಂದ್ಬಿಡುತ್ತೆ. ಮತ್ತು ಕೋರ್ಟ್ ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ಮತ್ತು ಹಣಕಾಸಿನ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ. ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊ ಅದು ಸರಿ ಹೋಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮಾತಿನಲ್ಲಿ ಒಂದು ಹಿಡಿತ ಅನ್ನೋದು ಬರುತ್ತೆ, ಶಕ್ತಿ ಬರುತ್ತೆ. ನಿಮ್ಮ ಮಾತನ್ನು ಎಲ್ಲ ಕೇಳ್ತಾರೆ, ಜ್ಞಾನ ವೃದ್ಧಿ ಆಗುತ್ತೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಆರೋಗ್ಯ ಬರುತ್ತೆ. ಮುದ್ರೆಗಳನ್ನು ಹೇಳ್ಕೊಡ್ತೀನಿ, ಅತ್ಯದ್ಭುತವಾದಂಥ ಮುದ್ರೆಗಳು ಹೇಳ್ಕೊಡ್ತೀನಿ. ಆದರೆ ನೀವು ಸಿಂಪಲ್ಲಾಗಿ ಆ ಮುದ್ರೆ ಮಾಡ್ಕೊಂಡ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂತ ಅತ್ಯದ್ಭುತವಾದಂಥ ಮುದ್ರೆಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಗೊತ್ತಲ್ಲ. ತುಂಬ ಸರಳವಾಗಿದೆ, ತುಂಬ ಎಫೆಕ್ಟಿವ್ ಆಗಿದೆ. ಜೀವನದಲ್ಲಿ ಆ ಕೆಲವೇ ಮುದ್ರೆಗಳನ್ನು ಮಾಡಿದ್ರೆ ಸಾಕು, ಲೈಫ್ ಲಾಂಗ್ ನಿಮ್ಗೆ ಯಾವ ಇರೋ ಕಾಯಿಲೆನೂ ಹೊರಟೋಗ್ಬಿಡುತ್ತೆ, ಬೇರೆ ಯಾವ ಕಾಯಿಲೆನೂ ಕೂಡ ಬರೋದಿಲ್ಲ. ಅಂಥ ಒಂದು ಪವರ್ಫುಲ್ ಆಗಿರುವಂಥ ಮುದ್ರೆ, ಸೀಕ್ರೆಟ್ ಆಗಿರುವಂಥ ಮುದ್ರೆ, ಅತ್ಯದ್ಭುತವಾದಂಥ ಮುದ್ರೆನ ಹೇಳ್ಕೊಡ್ತೀನಿ. ಮತ್ತು ಕಿವಿಯಲ್ಲಿ ಬೀಜಾಕ್ಷರಿ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ಒಂದು ಬೀಜಾಕ್ಷರಿ ಮಂತ್ರ ಇಟ್ಕೊಂಡು ಪ್ರಪಂಚವನ್ನು ಆಳ್ಬೋದು ನೀವು ಅದಲ್ಲ. ಅದನ್ನು ನೀವು ಮಾಡ್ಕೊಳ್ಳಿ ಅಂತೆಲ್ಲ. ಕೂಡಲೇ ನೀವೆಲ್ಲ ಆಳಿಲ್ಲ ಪ್ರಪಂಚನ ಅಂತ ಕೇಳುವಾಗೆಲ್ಲ ಒಂದು ಬುದ್ಧಿವಂತರು ನೋಡಿ. ನಾನು ಹೇಳೋಂಥದ್ದು ನಾವು ಆಧ್ಯಾತ್ಮದಲ್ಲಿರೋಂಥವ್ರು, ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತೀನಿ. ತುಂಬ ಅತಿ ಆಸೆ ಇತ್ತು ಒಂದು ಎಲ್ಲ ಗುಡ್ಡೆ ಹಾಕೊಂಡು ಏನು ಮಾಡೋಣ, 1000 ಕೋಟಿ 2000 ಕೋಟಿ ತೊಗೊಂಡು ಏನು ಮಾಡೋಣ ಅಲ್ವಾ. ಆವಾಗಲೂ ಇಷ್ಟೇ ತಿನ್ನೋದಿಷ್ಟು ಅನ್ನ ಮಲ್ಕೊಳ್ಳೋದು ಒಂದು ಮೂಲೆಯಲ್ಲಿ. ಆವಾಗಲೂ ಏನು 2000 ಕೋಟಿ ದುಡ್ಡುಬಿಡ್ತು ಅಂತಂದರೆ ಏನು ವಿಶೇಷವಾದಂಥ ಒಂದು ಸ್ವರ್ಗ ಏನು ಸಿಕ್ಬಿಡಲ್ಲ. ಅವನು ಮನುಷ್ಯ. ನೀವು ಕೋಟಿ ಕಾರ್ ತೊಗೊಳ್ಳಿ, 10 ಕೋಟಿ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು ಅಂತಲ್ಲ. 2 ಲಕ್ಷದ ಕಾರ್, ಸೆಕೆಂಡ್ ಹ್ಯಾಂಡ್ ಕಾರ್ ತೊಗೊಳ್ಳಿ, ಅದು ರೋಡ್ ಮೇಲೆ ಹೋಗೋದು. ಸ್ಪೆಷಲ್ ಏನಿಲ್ಲ, ಸ್ವಲ್ಪ ಕಂಫರ್ಟಬಲ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಸೊ ಆಧ್ಯಾತ್ಮದಲ್ಲಿ ನನ್ನ ವಿದ್ಯಾರ್ಥಿಗಳು ನೀವು ಮುಂದೆ ಬರಬೇಕು ಗೊತ್ತಲ್ಲ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಮ ದೇಹವನ್ನೇ ನಾನು ಯಂತ್ರ ಮಾಡ್ತೀನಿ, ನಿಮ್ಮ ಮಾತನ್ನೇ ಮಂತ್ರ ಮಾಡ್ತೀನಿ. ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರವನ್ನು ಆಗಬೇಕು, ಆ ರೀತಿ ಮಾಡಿಕೊಡ್ತೀನಿ. ತುಂಬ ಸರಳ, ಅತಿ ಸರಳವಾಗಿರುವಂಥದ್ದು ನಾನು ಹೇಳ್ಕೊಡ್ತೀನಿ. ನೀವು ಮಾಡಿ. ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿದ್ದೆ ಅಂತ ಯಾವುದೇ ರೀತಿಯಂಥ ದೃಷ್ಟಿದೋಷಗಳಿತ್ತು ಅಂತಂದರೆ, ಯಾವುದೇ ಶತ್ರುವಾದಗಳಿದ್ರೂ ಕೂಡ ನಾನು ಹೇಳ್ಕೊಡೋ ಯಂತ್ರ ಮಂತ್ರ ತಂತ್ರದಿಂದಲೇ ಅವನ ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡ್ಬೋದು, ನಾನು ದೂರ ಕಳಿಸ್ಬಿಡ್ಬೋದು, ಅವ್ರು ಇಲ್ಲೇ ಅಂದಂಗೆ ಮಾಡಿಬಿಡ್ಬೋದು ಅಲ್ಲ. ಆ ಥರ ಒಂದು ಮಾಡ್ಕೊಳ್ಬೋದು. ನೀವು ಮಾಡ್ಕೊಳ್ಳಿ, ಆ ಒಂದು ವಿದ್ಯೆಯನ್ನು ಕಲ್ತ್ಕೊಳ್ಳಿ. ಶಿಬಿರವನ್ನು ಮಾಡ್ತಾಯಿದ್ದೀನಿ, ಮಿಸ್ ಮಾಡದೆ ಮಾಡಿ ಅಲ್ಲ. ಇದು ವಿಶೇಷವಾದಂಥ ಒಂದು ನಮ್ಮ ಒಂದು ಶಿಬಿರದ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ